ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ನಿಮಗೇನಾದರೂ ಹೊಸ ರೀತಿ ಕುಚ್ಚುಗಳನ್ನು ಹಾಕಬೇಕು ಅಂತ ಆಸಕ್ತಿ ಇದ್ದರೆ ನನ್ನ ಈ ಚಾನಲನ್ನು ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಶುರು ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ಕಡೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆರೆಂಜ್ ಕಲರ್ದು 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಿಂಪಲ್ ಕ್ರೋಶಾ ಡಿಸೈನು. ನಾನು ಬಿಗ್ ಸೈಜ್ ಪ್ಲೇನ್ ಬೀಡ್ಸ್ ಗೋಲ್ಡನ್ ಕಲರ್ದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ನೀಡಲ್ ನಂಬರ್ 10 0.75 mm ಯೂಸ್ ಮಾಡ್ತಾ ಇದ್ದೀನಿ. ಇದು ರೆಗ್ಯುಲರ್ ನೀಡಲ್ಲು ಫ್ರೆಂಡ್ಸ್. ಬನ್ನಿ ಶುರು ಮಾಡೋಣ. ಈಗ ಕ್ಲಾತ್ಗೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ನಾನಿಲ್ಲಿ 2 ಸಾರಿ ಸಿಂಗಲ್ ಕ್ರೋಶೆಯನ್ನು ನಾನು ಹಾಕ್ಕೊಂಡು ಸ್ಟಿಚ್ಚನ್ನು ಸೆಕ್ಯೂರ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೇಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾನು 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ದಾರನ ಮೇಲೆ ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಸೈಜ್ದು ಬೀಡನ್ನು ಇನ್ಸರ್ಟ್ ಮಾಡ್ಕೋತೀನಿ. ಇಲ್ಲಿ ನಾನು ಪ್ಲೇನ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಡಿಸೈನರ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು, ಕ್ರಿಸ್ಟಲ್ ಬೀಡ್ಸ್ನ ಕೂಡ ಯೂಸ್ ಮಾಡ್ಬೋದು, ಅಥವಾ ಪರ್ಲ್ ವೈಟ್ ಬೇಸ್ ಮೇಲೆ ಏನಾರು ಹಾಕ್ತಾಯಿದ್ರೆ ನೀವು ಪರ್ಲನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಅದು ಮೆಷರ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನಾನಿಲ್ಲಿ 4 ಸರಿ ಚೈನನ್ನು ಹಾಕ್ಕೋತೀನಿ. 4 ಚೈನ್ಸನ್ನು ಹಾಕ್ಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿ ಬರುತ್ತೆ ಮೆಷರ್ ಮಾಡಿಕೊಂಡು ಅದೇ ಜಾಗದಲ್ಲಿ ನಾನು ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಈಗ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಸೆಕೆಂಡ್ ಬೀಡನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿಕೊಂಡು ನೆಕ್ಸ್ಟು ಅದು ಎಲ್ಲಿ ಬರುತ್ತೆ ಡಿಸ್ಟೆನ್ಸ್ನ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್. ಡಿಸ್ಟೆನ್ಸ್ ನೀವು ಕರೆಕ್ಟ್ ನೋಡಲಿಲ್ಲ ಅಂದರೆ ಬಟ್ಟೆಲಿ ಸುಕ್ಕು ಬರುತ್ತೆ. ಸೊ ಈ ಥರ ಒಂದು ನಾನು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ 2 ಬೀಡ್ ಮಧ್ಯ ನಾನಿಲ್ಲಿ 4 ಚೈನ್ ಏನು ಹಾಕಿದ್ದೀನಿ ಅಲ್ಲಿ ಕುಚ್ಚು ಬರುತ್ತೆ. ನೆಕ್ಸ್ಟ್ ಈಗ ನೀಡಲ್ ಮೇಲೆ ನಾನು 2 ಸಾರಿ ದಾರಾನ ಸುತ್ತಕೊಂಡು ಒಂದು ಅರ್ಧ ಸೆಂಟಿಮೀಟ್ರ್ ಗ್ಯಾಪ್ ಬಿಟ್ಟು ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ರಿಂಗನ್ನು 1, 2 ರಿಂಗನ್ನು 1 ಮತ್ತು 2 ರಿಂಗನ್ನು 1. ಇದು 3 ಸರಿ ಹಾಕೋದ್ರಿಂದ ಇದು ಟ್ರಿಪಲ್ ಕ್ರೋಶೆ ಅಂತ ಹೇಳ್ತಾರೆ. ಟ್ರಿಪಲ್ ಕ್ರೋಶೆನ ಹಾಕ್ಕೊಂಡು ಮತ್ತೆ 3 ಚೈನನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ಆ ಟ್ರಿಪಲ್ ಕ್ರೋಶೆ ಹಿಂದೆ ಗ್ಯಾಪ್ ಏನಿರುತ್ತೆ ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ಕೋತೀನಿ. ಈಗ ಇದು ಹೆಂಗೆ ಬರುತ್ತೆ ಅಂದರೆ ಫ್ರೆಂಡ್ಸ್, ಇದು ಟ್ರಿಪಲ್ ಕ್ರೋಶೆ ಮೇಲೆ ಒಂದು ಸಣ್ಣ ಪಿಕಾಟ್ ಬರುತ್ತೆ. ಮತ್ತು ಈಗ ನೀಡಲ್ ಮೇಲೆ 2 ಸರಿ ದಾರಾನ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಬಂದು 2 ರಿಂಗನ್ನು 1, 2 ರಿಂಗನ್ನು 1, 2 ರಿಂಗನ್ನು 1 3 ಸರಿ ಹಾಕಿ ಒಂದು ಟ್ರಿಪಲ್ ಕ್ರೋಶ ಹಾಕೋತೀನಿ. ಈಗ ಇದಕ್ಕೆ ನಾನು 3 ಚೈನನ್ನು ಹಾಕೋತಾ ಇದ್ದೀನಿ. ಪಿಕಾಟ್ಗೆ 3 ಚೈನನ್ನು ಹಾಕ್ಕೊಂಡು 2 ಟ್ರಿಪಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ. 2 ಸರಿ ಹಾಕ್ಕೊಂಡಾಯ್ತು. ಮತ್ತು ಇದು 3rd ಟೈಮ್ 2 ಸರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ರಿಂಗನ್ನು 1, 2 ರಿಂಗನ್ನು 1 ಮತ್ತು 2 ರಿಂಗನ್ನು 1 3 ಸರಿ ಹಾಕ್ಕೋತೀನಿ. ಲಾಕ್ ಮಾಡಿಕೊಂಡು ಈಗ 3 ಚೈನನ್ನು ಹಾಕ್ಕೋತೀನಿ. 3 ಚೈನನ್ನು ಹಾಕ್ಕೊಂಡು 2 3 ಚೈನ್ ಹಾಕ್ಕೊಂಡು 2 ಟ್ರಿಪಲ್ ಕ್ರೋಶೆ ಮಧ್ಯೆ ಏನು ಗ್ಯಾಪ್ ಇರುತ್ತೆ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ 3 ಸರಿ ಆಯಿತು. 3 ಟ್ರಿಪಲ್ ಕ್ರೋಶೆ 3 ಪಿಕಾಟ್ ನೋಡಿ ಈ ಥರ ಬರುತ್ತೆ.
ಈಗ ನೆಕ್ಸ್ಟು 3 ಹಾಕ್ಕೊಂಡಿದ್ದೀನಲ್ಲ, ಈಗ ಇನ್ನು 3 ಹಾಕೋತೀನಿ. ಆವಾಗ ಅದು ಸ್ಮಾಲ್ ಫ್ಲವರ್ ಥರ ಫಾರಮ್ ಆಗುತ್ತೆ. ಈಗ 4ನೇದು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಥ್ರೆಡ್ನ ಎಳ್ಕೊಂಬಂದು ರಿಂಗನ್ನು 1, 2 ರಿಂಗನ್ನು 1 ಮತ್ತು ಇನ್ನೆರಡು ರಿಂಗನ್ನು 1 ಮಾಡಿಕೊಂಡು ಈ ಥರ 6 ಸರಿ ನಾನಿಲ್ಲಿ ಹಾಕೋತಾ ಇದ್ದೀನಿ. 6 ಸರಿ ಹಾಕ್ಕೊಂಡ್ರೆ ಈ ಥರ ಒಂದು ಫ್ಲವರ್ ಬರುತ್ತೆ ಫ್ರೆಂಡ್ಸ್. ಇದು 6 ಟೈಮ್ಸ್ ಆದಮೇಲೆ ನೀಡಲ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿ ಬರುತ್ತೆ ನೋಡಿ 1 mm ಹಿಂದೆ ಹಾಕೋಬೇಕಾಗತ್ತೆ. ಸೊ ಅದು ಆರ್ಚು ಯು ಶೇಪಲ್ಲಿ ಕರೆಕ್ಟಾಗಿ ಫಾರಮ್ ಆಗುತ್ತೆ. ಹಾಗಾಗಿ ಎಲ್ಲಿ ಮೆಷರ್ ಮಾಡ್ತಿರಲ್ಲ ಅದಕ್ಕಿಂತ ಮುಂಚೆ 1 mm ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ಲಾಕ್ ಮಾಡ್ಕೋಬೇಕಾಗತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ. ಈಗ ನಾನು ಮತ್ತೆ ಇದೇ ರೀತಿ 2 ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ದಾರನ ಮೇಲೆ ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿ ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ನ ಮಾಡಿಕೊಂಡು ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ನೆಕ್ಸ್ಟ್ ಕುಚ್ಚು ಕಟ್ಟೋದಕ್ಕೆ 4 ಚೈನನ್ನು ಹಾಕೋತಾ ಇದ್ದೀನಿ. 2, 3, 4 ಚೈನು. 4 ಚೈನನ್ನು ಹಾಕ್ಕೊಂಡು ಅದು ಕೂಡ ಕರೆಕ್ಟಾಗಿ ನೀಡಲ್ನ ಇಟ್ಟು ಎಲ್ಲಿ ಬರುತ್ತೆ ನೋಡಿ ಅದೇ ಜಾಗದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿ ಅದನ್ನು ಕೂಡ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇದು ನೀವು ಡಿಸ್ಟೆನ್ಸ್ನ ಆದಷ್ಟು ಹೊಸದಾಗಿ ಕಲಿಯೋರು ಮೆಷರ್ ಮಾಡಿ ಲಾಕ್ ಮಾಡಿಕೊಡಿ. ನೋಡಿ ಈ ಥರ ಬರುತ್ತೆ ಇದು ಡಿಸೈನು. 2 ಬೀಡ್ ಮಧ್ಯೆ ಒಂದು ಕುಚ್ಚು, ಒಂದು ಆರ್ಚ್ ಥರ ಬರುತ್ತೆ. ಈಗ ಸೆಕೆಂಡ್ ಆರ್ಚನ್ನು ಹಾಕೋತಾ ಇದ್ದೀನಿ. ಇದು ಕೂಡ ಸೇಮ್ ಪ್ರೋಸೆಸ್ಸು. ಟ್ರಿಪಲ್ ಕ್ರೋಶನ 6 ಸರಿ ಹಾಕ್ಕೊಂಡು 6 ಪಿಕಾಟನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. 1 ಟ್ರಿಪಲ್ ಕ್ರೋಶೆ, 3 ಚೈನು ಮತ್ತು ಅದನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್. ಸೇಮ್ ಟೈಪು ನಾನಿಲ್ಲಿ 6 ಟೈಮ್ಸ್ ಹಾಕೋತೀನಿ ಫ್ರೆಂಡ್ಸ್. ಇದು ಇನ್ನೊಂದು ಆರ್ಚ್ ಫಾರಮ್ ಆಗುತ್ತೆ. ಫ್ರೆಂಡ್ಸ್, ಇದಕ್ಕೆ ಮಧ್ಯ ನೀವು ಪಿಕಾಟ್ ಬೇಡ ಅನ್ನೋರಾದರೆ ಇದಕ್ಕೆ ಬೀಡ್ಸ್ ಬೇಕಾದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು, ಪರ್ಲ್ಸ್ ಬೇಕಾದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿ ಬರುತ್ತೆ. ಇದು ತುಂಬಾ ಸುಲಭವಾಗಿ ಹಾಕ್ಬಿಡುವಂಥ ಡಿಸೈನು. 1 ಅವರಲ್ಲಿ ನೀವು ಹಾಕ್ಕೊಂಬಿಡ್ಬೋದು ಒಂದು ಸ್ಯಾರಿ ಫುಲ್ಲು. ಇದು ಬಿಗಿನರ್ಸ್ ಫ್ರೆಂಡ್ಲಿ ಡಿಸೈನು. ಇದು ಸಿಂಪಲ್ ಆಗಿರೋ ಬೇಸಿಕ್ ಕ್ರೋಶಾ ವರ್ಕ್ ಡಿಸೈನು ಫ್ರೆಂಡ್ಸ್. ಇದು ಎಲ್ಲ ಥರ ಸ್ಯಾರೀಸು, ದುಪಟ್ಟ ಎಡ್ಜಸ್ಸು ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ. ತುಂಬಾ ಈಸಿಯಾಗಿರೋ ಅಂಥ ಡಿಸೈನು. ಈ ಕಾಟನ್ ಸ್ಯಾರೀಸು, ಕಾಟನ್ ಸಿಲ್ಕ್ ಸ್ಯಾರೀಸು, ಮೈಸೂರು ಸಿಲ್ಕ್ ಸ್ಯಾರೀಸು, ಸಿಂಪಲ್ ಕಾಂಜೀವರಂ ಸ್ಯಾರೀಸು, ಆರ್ನಿ ಸ್ಯಾರೀಸು, ಈ ಎಲ್ಲ ಸ್ಯಾರೀಸ್ಗೂ ಈ ಥರ ಡಿಸೈನ್ ಸೂಟ್ ಆಗುತ್ತೆ. 4th ಟ್ರಿಪಲ್ ಕ್ರೋಶೆನ ನಾನಿಲ್ಲಿ ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ಈಗ ಪಿಕಾಟ್ ಹಾಕೋತಾ ಇದ್ದೀನಿ. ಈಗ 5th ಒನ್ ಹಾಕೋತಾ ಇದ್ದೀನಿ ಟ್ರಿಪಲ್ ಕ್ರೋಶೆ. ಟ್ರಿಪಲ್ ಕ್ರೋಶೆ ಮೇಲೆ 3 ಚೈನನ್ನು ಹಾಕ್ಕೊಂಡು 1 ಪಿಕಾಟನ್ನು ಹಾಕ್ಕೊಂಡು 2 ಟ್ರಿಪಲ್ ಕ್ರೋಶೆ ಮಧ್ಯದಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇವಾಗ 5 ಆಗಿದೆ. ಈಗ ಲಾಸ್ಟ್ 1 ಟ್ರಿಪಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಲಾಸ್ಟ್ ಟ್ರಿಪಲ್ ಕ್ರೋಶೆಗೂ ಕೂಡ ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು 3 ಚೈನನ್ನು ಹಾಕ್ಕೊಂಡು ಪಿಕಾಟನ್ನು ಹಾಕ್ಕೊಂಡು ನೆಕ್ಸ್ಟ್ ಈಗ ಲಾಕ್ ಮಾಡ್ಕೋತಾ ಇದ್ದೀನಿ. ಪಿಕಾಟನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. 6 ಈ ಥರ ಟ್ರಿಪಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರೋ ಅಂಥ ಡಿಸೈನು ಫ್ರೆಂಡ್ಸ್ ಇದು. ಈಗ ನೀಡನ್ನು ಸ್ಟ್ರೈಟಾಗಿ ಇಟ್ಕೊಂಡು ಮೆಷರ್ ಮಾಡಿಕೊಂಡು 1 mm ಮುಂಚಿತವಾಗಿ ಹಿಂದೆ ಅಂದರೆ ಫ್ಲವರ್ ಕಡೆಗೆ ಒಂದು ಸ್ವಲ್ಪ ಮೆಷರ್ಮೆಂಟ್ ಏನು ಬರುತ್ತಲ್ಲ ಅದಕ್ಕಿಂತ ಒಂದು ಕಡ್ಡಿಯಷ್ಟು ಮುಂಚೆ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ ಸಿಂಗಲ್ ಕ್ರೋಶೆ ಹಾಕಿ. ಈಗ ದಾರನ ಮೇಲೆ ಕೆಳ್ಕೊಂಡು ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿ
ಅದು ಬಟ್ಟೆಗೂ ಕೂಡ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು 4 ಚೈನು ಕುಚ್ಚು ಕಟ್ಟೋಕ್ಕೆ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಮೆಷರ್ ಮಾಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿಕೊಂಡು ಅದನ್ನು ಕ್ಲಾತ್ಗೂ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಸೊ ಡಿಸೈನ್ ಈ ಥರ ಬರುತ್ತೆ ಫ್ರೆಂಡ್ಸ್. ಇದು ಸ್ಯಾರಿ ಎಡ್ಜ್ವರೆಗೂ ಇದೇ ಸೇಮ್ ಪ್ರೊಸೀಜರ್ನ ನೀವು ಫಾಲೋ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ 2 ಬೀಡ್ ಮಧ್ಯ 4 ಚೈನ್ ಏನಿದೆ ಅಲ್ಲೆಲ್ಲ ನೀವು ಕುಚ್ಚುಗಳನ್ನು ಹಾಕೋಬೋದು. ತುಂಬ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಡಿಸೈನ್ ಇದು. ನೋಡಿ ಫ್ರೆಂಡ್ಸ್, ರೆಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಸಜೆಷನ್ಗಳನ್ನು ತಿಳಿಸಿ. ಬೆಲ್ ಐಕಾನನ್ನು ಒತ್ತೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಷನ್ಸ್ಗಳು ಬರುತ್ತೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ. ಹೀಗೆ ಹೊಸ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.